ಗೊತ್ತಾ? ನನ್ನ ಮನೆಯಿಂದ ಆಚೆ ಬರಲ್ಲ ಅಂತ ಸ್ಕೋಪ್ ತಗೋತ್ಯಾ? ಮನೆಯಿಂದ ಆಚೆ ಬರ್ತಿದ್ರೆ ಹೆಂಗ್ ಮ್ಯಾಜಿಕ್ ಮಾಡ್ತೀಯಾ? ಹೋಗಿ ಹೋಗಿ ಸಾಕ್ಷಿ ಅತ್ತೆ ಬಾಯಿ ಮುಚ್ಚಿಸ್ತೀರಲ್ವಾ, ಅದೇ ಸುಳ್ಳು ಹೇಳ್ತೀರಾ ಅಂತ ನಾನು ನೋಡಬಿಡ್ತೀನಿ. ಮಂಗಳಂ ನಿತ್ಯ ಶುಭ ಮಂಗಳಂ. ಎಳೆ ಎಳೆ ದಳದಲ್ಲಿ ಹೊಳೆ ಹೊಳೆಯುತ್ತಾ ಇರುವ ಎಳೆಯ ಶ್ರೀ ತುಳಸಿಯ ಕಂಡನೇ ಶ್ರೀಕೃಷ್ಣ. ವನಮಾನ್ಯಳಾದಳು ನಮ್ಮ ಮನೆಗೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಹಾಗೆ ಮನೆ ಕಡೆ ಹುಷಾರು ಕಣೆ. ನಾವೆಲ್ಲ ಹೋದ್ಮೇಲೆ ಬಾಗ್ಲು ಕಿಟಕಿ ಎಲ್ಲದನ್ನು ಭದ್ರವಾಗಿ ಹಾಕೋ. ಮನೆ ಬೇರೆ ದೊಡ್ಡದಾಗಿದೆ, ನೀನು ಜಿಲೇಬಿ ಇಬ್ಬರೇ ಇರ್ತೀರಾ. ಹುಷಾರು. ಅದೆಲ್ಲ ನನಗೆ ಗೊತ್ತು. ನನ್ನರೊಬ್ಬಳು ಈ ಮನೆ ಕಾಯಕ್ಕೆ ಹಚ್ಚಿ ನೀವೆಲ್ಲ ಹೊರಗಡೆ ಹೋಗ್ತಾ ಇದ್ದೀರಲ್ವಾ? ಆ ನರರಿಗೆ ನನ್ನ ಕಂಡ್ರೆ ಏನ್ ದ್ವೇಷನೋ ಏನೋ. ಅಲ್ಲ ಅದಕ್ಕೆ ಭಾಗೀರಥಿರು ನಮ್ಮ ಜೊತೆಲಿ ಬರಲಿ ಅಂತ ನೀವು ಒಂದು ಮಾತು ಹೇಳ್ಬೋದಾಗಿತ್ತಲ್ಲ, ನೀವು ಸುಮ್ಮನೆ ಇದ್ರಿ. ಭಾಗಿ, ಆ ಗಣ್ಣವ್ರು ಬಂದಾಗ ನೀನೇ ತಾನೇ ಬಾಯಿಗೆ ಬಂದಾಗ ಮಾತಾಡಿದೆ. ಈಗ ನರಹರಿಗೆ ನಿನ್ನನ್ನು ವಹಿಸ್ಕೊಂಡು ನಾನು ಹೇಗೆ ಮಾತಾಡಲಿ ಹೇಳು? ನಾನಾಗಿ ಮಾತಾಡಲಿಲ್ಲ ಅದಕ್ಕೆ, ತಾನಾಗಿ ಬಾಯಿಗೆ ಬಂತು. ಹೋಗ್ಲಿ ಬಿಡು ಭಾಗಿ, ಆಗಿದ್ದಾಗೋಯ್ತು. ನಾವೀಗ ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ದೀವಿ. ನೀನು ಮನಸ್ಸು ಚಿಕ್ಕದು ಮಾಡ್ಕೋಬೇಡ. ನಿಶ್ಚಿತಾರ್ಥಕ್ಕೆ ಮಾತ್ರ ನನ್ನ ಬಿಟ್ಟು ಹೋಗ್ಬಾರ್ದು. ಅಯ್ಯೋ ನಿಶ್ಚಿತಾರ್ಥನ ಹೊರಗೆಲ್ಲ ಮಾಡ್ತೀವ? ಮನೇಲೇ ತಾನೇ ಮಾಡೋದು. ನೀನನ್ನು ಬಿಟ್ಟು ನಿಶ್ಚಿತಾರ್ಥ ಹೇಗೆ ಮಾಡ್ತೀವಿ? ತಗೋ, ಈ ಪ್ರಸಾದನ ಸಾಕ್ಷಿಗೆ ಕೊಟ್ಬಿಟ್ಟ. ತಗೋ. ಅಲ್ಲ, ಸಾಕ್ಷಿಗೆ ಮಾತ್ರ ಪ್ರಸಾದ ಕೊಟ್ರು, ನನಗೆ ಅದಕ್ಕೆ ಕೊಡ್ಲೇ ಇಲ್ವಲ್ಲ. ಹೋಗೇ ಬಿಟ್ರಲ್ಲ ಇವರು. ಈ ಸಾಕ್ಷಿಯಿಂದ ಎಲ್ಲರಿಗೂ ತಲೆ ಕೆಟ್ಟಿದೆ. ಸಾಕ್ಷಿ, ಸಾಕ್ಷಿ. ವಸಂತಿ, ಅಂಕಿತಾ, ಇನ್ನು ಮುಗ್ದಿಲ್ವಾ? ಅದು ಹೋಯ್ತು. ನಿಮ್ಮನ್ನು ಹೊಡ್ಸೋದು ಅಂದರೆ ಅಣ್ಣ ಮಾದೇವಿ ಉತ್ಸವ ಹೊಡ್ಸ್ದಂಗೆ. ಅಯ್ಯೋ, ಯಾಕ್ರಿ ಹೀಗೆ ಕೂಗಾಡ್ತಾ ಇದ್ದೀರಾ? ನಾವು ಯಾವಾಗಲೂ ರೆಡಿ ಆಗಿಬಿಟ್ವಿ. ಹೌದು ಡ್ಯಾಡ್, ನಾನು ಅಮ್ಮ ಅವಾಗಲೇ ರೆಡಿ ಆಗಿಬಿಟ್ವಿ. ಸರಿ. ಹಾಗೆ ಹೇಳು ಅಂಕಿತಾ. ರೀ, ಅಮ್ಮ ನೀನು ರೆಡಿಯಾಗಿ ಬಂದಿಲ್ಲ. ಅಮ್ಮ ನಿಮ್ಮ ಥರ ಅಲ್ಲ, ತುಂಬ ಸಿಂಪಲ್ಲು ಮೊದಲಿಂದು. ನೀವು ಈಗಿನ ಕಾಲದವರು ಸುಣ್ಣ ಬಣ್ಣ ಹಾಕ್ಕೊಂಡು ಬರಬೇಕಲ್ಲ. ಏನ್ರಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಾನು ಯಾವಾಗ ಗಂಟ್ಲೆ ಮೇಕಪ್ ಹಚ್ಕೊಂಡಿದ್ದೀನಿ? ನಾನು ಏನಕ್ಕ, ಏನ್ ಮಾತಾಡ್ತಿದ್ದೀರಾ? ಏನಿಲ್ಲ ಸಿಂಧು, ನಿಮ್ಮ ಭಾವ ಯಾಕಿನ್ನೂ ರೆಡಿ ಆಗಿಲ್ಲ ಅಂತ ಕೂಗಾಡ್ತಾ ಇದ್ದಾರೆ. ನಾನು ಹೇಳಿದೆ ನಾವು ರೆಡಿಯಾಗಿದ್ದೀವಿ, ಅಮ್ಮ ನೀನು ರೆಡಿಯಾಗಿ ಬಂದಿಲ್ಲ ಅಂತ. ನಾನು ರೆಡಿ. ಬಂದ್ಯಾ? ಅಣ್ಣನ ಬಾಸ್ ಮೊದಲೇ ಉರಿಸಿಂಗ. ನಾವು ಕರೆಕ್ಟ್ ಟೈಮಿಗೆ ಹೋಗಿಲ್ಲ ಅಂದರೆ ಮೇಲಿಂದ ಕೆಳಗೆ ಹಾರ್ಬಿಡ್ತಾನೆ ಅಷ್ಟೇ. ನನಗೆ ಗೊತ್ತು ಕಣೋ, ಶುಭ ಕಾರ್ಯಕ್ಕೆ ಹೊರಟಿದ್ದೀವಲ್ವಾ, ಎಲ್ಲ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ತುಳಸಿ ಪೂಜೆ ಮಾಡ್ಕೊಂಡು ಬಂದೆ. ತಗೊಳ್ಳಿ ಪ್ರಸಾದ. ಪ್ರಸಾದ ತಗೋ. ದೇವ್ರೇ, ಸಾಕ್ಷಿ ಬಾಸ್ ಮನೇಲಿ ಬಾಯಿ ಬಿಡದಿರೋ ಹಾಗೆ ನೋಡ್ಕೊಳಪ್ಪ. ದೇವರ ಪ್ರಸಾದ ತಿಂದು ಸುಳ್ಳು ಹೇಳಕ್ ಕೊಟ್ಟಿದ್ದೀರಾ? ಮಾಡ್ತೀನಿ ನಿಮ್ಗೆ ಪ್ರಸಾದ. ಪ್ರಸಾದ ಪ್ಲೀಸ್, ನೀನು ಇವ್ರ ಬಾಯಿಂದ ನಿಜ ಹೇಳ್ಸು. ಪ್ಲೀಸ್ ಪ್ಲೀಸ್ ಪ್ರಸಾದ, ಪ್ಲೀಸ್ ಇವ್ರ ಬಾಯಿಂದ ನಿಜ ಹೇಳ್ಸು. ನಾವು ಹೋದ ಕೆಲಸ ಸಲೀಸಾಗಾದ್ರೆ ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಮಾಡಿಸೋಣ. ಖಂಡಿತ ಅಮ್ಮ. ಆಹಾ, ಹೇಳಕ್ ಹುಟ್ಟಿದ ಮಾತ ಸುಳ್ಳು, ರಥ ಮಾತ ದೇವ್ರದಂತೆ. ಓ, ಭಾಗ್ಯಕ್ಕೆ ಪ್ರಸಾದ ಕೊಡೋದೇ ಮರ್ತ್ಬಿಟ್ಟೆ. ಹೋಗಿ ಕೊಟ್ಬಿಟ್ಟು ಹಾಗೆ ಹೋಗೋಣ. ಹಾಂ ಭಾಗಿ, ಭಾಗಿ. ಅಮ್ಮ ಅತ್ತೆಗೆ ಪ್ರಸಾದ ಕೊಡೋಷ್ಟರಲ್ಲಿ ನಾವು ಸಾಕ್ಷಿ ರೆಡಿಯಾಗಿದೆ ಅಂತ ಕೇಳ್ಕೊಂಬಂದು. ಸರಿ. ಸಿಂಧು, ಲಡ್ಡು ಎಲ್ಲಿ? ರೂಮಲ್ಲಿದ್ದಾನೆ. ಲಡ್ಡು, ಲಡ್ಡು, ಹಾ ಬಂದೆಪ್ಪ. ಬೇಗ 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 ಬಾ. ಬರ್ತಾ ನಡಿ. ಓ, ಲಡ್ಡು ಅಣ್ಣ ರೂಮಲ್ಲಿದ್ದಾನ? ಹಾಗಾದ್ರೆ ಅವನಿಗೆ ಆಟರ್ಸ್ಬೇಕು. ಲಡ್ಡು ಅಣ್ಣ, ಲಡ್ಡು ಅಣ್ಣ, ಲಡ್ಡು ಅಣ್ಣ, ನಿಂಗೂ ಪಿಜ್ಜಾ ಚಿತ್ರ ಕಣ್ಕಾಣಿಸಲ್ವಾ? ಏ ಅಂಜಲಿ, ನೀ ನನ್ ಭಯಕ್ ಶುರು ಮಾಡಿದ್ಯಾ? ಯಾಕಾದ್ರೆ ಸಿಡ್ಕೊಂತಿದ್ಯಾ? ಸರಿ ಸರಿ, ಅತ್ತೆ ಮದ್ವೆ ನಿಲ್ಸಕ್ಕೆ ಏನಾದ್ರು ಮ್ಯಾಜಿಕ್ ಹೊಳಿತಾ? ಹೂ, ಎಷ್ಟೊಂದು ಮ್ಯಾಜಿಕ್ ಮಾಡಿದೀನಿ. ಬೇಕಾ ನೀನೇ ಹೋಗಿ ನೋಡು, ಗೊತ್ತಾಗತ್ತೆ. ಹೌದಾ, ಮ್ಯಾಜಿಕ್ ಮಾಡಿದ್ಯಾ? ನನಗೆ ಗೊತ್ತಿತ್ತು ನಮ್ ಬುತ್ತು ಯಾವ್ದಾದ್ರು ಮ್ಯಾಜಿಕ್ ಮಾಡೇ ಮಾಡ್ತಾಳೆ ಅಂತ. ಬುತ್ತು
ಮುತ್ತು ಅದ್ಯಾವುದೋ ಉಸ್ ಲಿಂಬೆ ಜ್ಯೂಸ್ ಅಂತ ಮಾಡ್ತೀಯಲ್ಲ ಅದು ನನಗೂ ಹೇಳ್ಕೊಡು. ಇಲ್ಲಪ್ಪ ನಾನು ಏನು ಹೇಳಲ್ಲ. ಪ್ಲೀಸ್ ಮುತ್ತು ಅದೇನು ಅಂತ ಹೇಳು. ಮುತ್ತು ನಿನಗೇನಾದರೂ ಹೇಳಿಲ್ಲ ಅಂದರೆ ರಾಜನ್ ಕಿವಿ ಕತ್ತೆಯಲ್ಲಿ ಬರುತ್ತಲ್ಲ ಆ ಥರ ಹೊಟ್ಟೆಯಲ್ಲಿ ಗುಟ್ಟಿಟ್ಕೊಂಡು ಹೊಟ್ಟೆ ಮಣ್ಣಾಗ ಹೋಗ್ತೀಯಾ. ನಾನು ಮ್ಯಾಜಿಕ್ ಮಾಡಿ ಎಲ್ಲೂ ಹೊಟ್ಟೆಲಿ ಇಟ್ಟಿದ್ದೀನಿ, ಅದರಿಂದ ನನ್ನ ಹೊಟ್ಟೆ ಡುಮ್ಮನ ಆಗಲ್ಲ. ಹೊಟ್ಟೆ ಒಳಗಿಟ್ಟಿದ್ಯಾ? ಹಾಗಂದ್ರೆ ಲಡ್ಡು ಹಾ ಬಂದೆ ಅಪ್ಪ. ಮುತ್ತು ಅದೇನು ಅಂತ ಬೇಗ ಹೇಳು, ಅಪ್ಪ ಕೂಗ್ತಿದ್ದಾರೆ. ನೀನ್ ಮನೇಲಿ ಇರ್ತೀಯಲ್ಲ, ಬಾಸ್ ಮನೇಲಿ ಮ್ಯಾಜಿಕ್ ಹೆಂಗಾಗುತ್ತೆ? ದೊಡ್ಡಪ್ಪ ಅಜ್ಜಿ ದೊಡ್ಡಮ್ಮ ಎಲ್ಲರ ಹೊಟ್ಟೆಲಿ ಮ್ಯಾಜಿಕ್ ಮಾಡಿ ಇಟ್ಟಿದ್ದೀನಿ. ಅದು ನಿಮ್ ಜೊತೆನೆ ಬರ್ತಿದಿಲ್ಲ, ಅದು ಅಲ್ಲಿ ಡುಮ್ ಅಂತ ಹೊಟ್ಟೆ ಹೊಡ್ಕೊಂಡು ಈಚೆ ಬಂದ್ಬಿಡುತ್ತೆ. ಈಗಲೇ ಇಷ್ಟೊತ್ತಾಯ್ತು, ಏನು ಮಾಡ್ತಾ ಇದ್ದಾರೆ? ಮಾ, ಸಾಕ್ಷಿ, ಏನು ಮಾಡ್ತಾ ಇದ್ದೀರಾ? ಹಾಗೆ ನಾ ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೇ? ಮನೆ ಬಾಗಿಲನ್ನ ಹಾಕೊಳ್ಳೋದನ್ನ ಮರಿಬೇಡ. ಹಾ, ಅದಕ್ಕೆ ಮನೆ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ನಾನು ನೋಡ್ಕೊಳ್ತೀನಿ. ನೋಡಿ, ಹುಡುಗ ಒಪ್ಕೊಂಡ್ರೆ ಸಂಬಂಧ ಕುದುರಿಸ್ಬಿಡಿ, ನಿಶ್ಚಿತಾರ್ಥ ಡೇಟನ್ನು ಫಿಕ್ಸ್ ಮಾಡ್ಕೊಂಡು ಬನ್ನಿ. ಲಡ್ಡು ಅಣ್ಣ, ಸಾಕ್ಷಿ ಅತ್ತೆ ಮುಖ ಇಷ್ಟೆಲ್ಲ ಇದೆಯಲ್ಲ. ಅಮ್ಮ, ಹೊರಡೋ ಟೈಮಲ್ಲಿ ಏನಿಂದು? ನಡಿ ಹೊರಡೋಣ, ಲೇಟ್ ಆಯ್ತು. ಸಾಕ್ಷಿ ಬಾಮ್ಮ ಹೋಗೋಣ. ಯಾಕೆ ಅಲ್ಲಿ ನಿಂತ್ಬಿಟ್ಟೆ? ನಮ್ಮ ಸಾಕ್ಷಿ ನೋಡಿ, ಇಡೀ ಪ್ರಪಂಚ ದುಃಖ ಎಲ್ಲ ಇವಳ ತಲೆ ಮೇಲೆ ಬಿದ್ದಿರೋ ಥರ ಆಗಿದೆ. ಸಾಕ್ಷಿ, ನೀನು ನಮ್ಮನೆ ಮುದ್ದಿನ ಮಗಳು, ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು. ಇದೆಲ್ಲ ಆಗ್ತಿರೋದು ನಿನ್ನ ಒಳ್ಳೇದಕ್ಕೆ. ಅದನ್ನೇ ನಾನು ಹೇಳ್ತಿರೋದತ್ತೆ, ಒಳ್ಳೇದಾಗತ್ತೆ. ರಘುವಂಕಲ್ ಜೊತೆ ನಿಮ್ಮ ಮದುವೆ ಆಗೇ ಆಗತ್ತೆ. ಲಡ್ಡೂನ ನಾನು ಹೇಳಿದ್ದತ್ತೆ ಕೇಳಿಸ್ಲಿಲ್ಲ, ನೀನಾದ್ರೂ ಹೇಳು. ಸರಿ ನಡೀರಿ, ಹೊತ್ತಾಯ್ತು. ನಡಿ. ನಡಿಯಪ್ಪ, ಬರೋಣ ಬಾಗಿ, ಹುಷಾರು. ಅತ್ತೆ ಯಾಕೆ ಡಲ್ ಆಗಿದ್ದೀರಾ? ನಗಿ ಅತ್ತೆ, ಈ ಮದುವೆ ಖಂಡಿತ ಆಗಲ್ಲ. ಅದು ನಿಂಗೆ ಹೇಗೋ ಗೊತ್ತು? ಮ್ಯಾಜಿಕ್ ಆಗುತ್ತತ್ತೆ. ಲಡ್ಡು ಅಣ್ಣ, ನಿನ್ ಮ್ಯಾಜಿಕ್ ನೋಡಿ ನಗ್ಬೇಡ. ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ? ಲಡ್ಡು ನಡಿಯಾ, ಬಾ ಸಾಕ್ಷಿ, ನಡಿ. ಹಾ, ಇವರು ಅಲ್ಲಿ ಹೋಗಿ ಹೊಟ್ಟೆ ತುಂಬ ಚೆನ್ನಾಗಿ ತಿಂದು ಬರ್ತಾರೆ. ನಾನು ಮಾತ್ರ ಒಣೆ ಗಣೇಶನ ಥರ ತಂಗ್ಳದ್ ತಿನ್ಬೇಕು. ಜಿಲೇಬಿಗೆ ಹೇಳಿ ಏನಾದರೂ ಸ್ಪೆಷಲ್ ಮಾಡಿಸ್ಕೊಂಡು ತಿಂತೀನಿ. ಇನ್ನೂ ಸ್ಪೆಷಲ್ ಮಾಡಿಸ್ತಾರೆ ಅಂತೆ. ಈ ಪಿಜ್ಜಾ ಜಗ ಸರ್ರೆ ಆಟ ಆಡಿಸ್ಬೇಕು. ಅಯ್ಯೋ, ಅದಕ್ಕೆ ಕೊಟ್ಟ ಪ್ರಸಾದ ತಿನ್ನೋದೇ ಮರ್ತು ಬಿಟ್ಟೆ. ಅದೇಳು ಸ್ವಾಮಿ. ಪಿಜ್ಜಾ ಜಿ ಪ್ರಸಾದ ತಿನ್ಬಿಟ್ರು ಒಂದು ನಿಜ ಹೇಳ್ತಾರೆ, ಮಜಾನ ಮಜಾ. ಬನ್ನಿ ಬನ್ನಿ. ಗೀತಾ, ನರಹರಿ ಮನೆಯವರೆಲ್ಲ ಬಂದಿದ್ದಾರಪ್ಪ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನಮಸ್ಕಾರ. ನನ್ನ ಹೆಂಡತಿ. ಕೂತ್ಕೊಳ್ಳಿ. ಬನ್ನಿ. ನರಹರಿ. ನಮಸ್ತೆ. ನರಹರಿ ವೈಫ್. ನಮಸ್ತೆ. ಅವ್ರ ಬ್ರದರ್. ನಮಸ್ತೆ. ಅವ್ರ ತಮ್ಮನ ಹೆಂಡತಿ. ಇದು ಸಾಕ್ಷಿ. ಬಾಮ್ಮ. ನೀವೆಲ್ಲ ಬರಲ್ಲ ಅಂತ ಹೇಳಿದಾಗ ಎಷ್ಟು ನೊಂದ್ಕೊಂಬಿಟ್ಟೆ ಗೊತ್ತಾ? ಆಮೇಲೆ ನರಹರಿಗೆ ಹೇಗಾದರೂ ಮಾಡಿ ಕರ್ಕೊಂಡು ಬನ್ನಿ ಅಂತ ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ, ಅಲ್ವೇನ್ರಿ? ಹೌದು, ನಾವೇನು ನಿಮಗೆ ಸುಳ್ಳು ಹೇಳಿಲ್ಲ ಸರ್. ಆ್ಯಕ್ಚುಲಿ ನಾವೆಲ್ಲ ಸುಸ್ತಾಗಿದ್ವಿ. ಅಂದರೆ ನಿಜವಾಗ್ಲೂ ಹುಷಾರಿರ್ಲಿಲ್ವಾ? ಹೌದು ಸರ್, ನಾವು ಯಾರು ನೀವು ಮುಖ ತೋರಿಸೋ ಸ್ಥಿತಿಲಿ ಇರಲಿಲ್ಲ. ಅಂಥದ್ದೇನಾಗಿತ್ತು? ಅದೆಲ್ಲ ಇರಲಿ, ಈಗ ಅವ್ರು ಬಂದಾಯ್ತಲ್ಲ, ಬೇರೆ ಮಾತಾಡಿ.
ಸರಿ ಸರಿ, ಎಲ್ರಿಗೂ ಮನೆಯೆಲ್ಲ ಹಿಡಿಸ್ತಾ? ನಮ್ಮ ಸಾಕ್ಷಿ ಮನೆ ಸೊಸೆ ಆಗಬೇಕಂದ್ರೆ ಪುಣ್ಯ ಮಾಡಿರಬೇಕು. ಹೌದು ಸಿನ್ನು, ಕೊನೆಗೂ ನಮ್ಮ ಸಾಕ್ಷಿಗೆ ಒಳ್ಳೆ ಮನೆ ಸಿಗ್ತಾ ಇದೆ. ನಾನು ಮೊದಲನೇ ಸಲ ನಿಮ್ಮ ತಂಗಿನ ನೋಡಿದಾಗಲೇ ಈಕೆನ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿಬಿಟ್ಟು. ಹೌದು, ಇವ್ರು ನನಗೆ ಮೊಬೈಲಲ್ಲಿ ಸಾಕ್ಷಿ ಫೋಟೋ ತೋರಿಸಿದ್ರು. ಸಾಕ್ಷಿ ನನಗೆ ತುಂಬ ಇಷ್ಟ ಆದ್ಲು. ಇವಳೇ ನಮ್ಮನೆ ಸೊಸೆ ಮಾಡ್ಕೋಬೇಕು ಅಂತ ನಾವೆಲ್ಲ ಡಿಸೈಡ್ ಮಾಡಿದ್ವಿ. ನಾವಿಬ್ಬರು ಡಿಸೈಡ್ ಏನೋ ಮಾಡ್ಕೊಂಬಿಟ್ಟಿದ್ವಿ, ಆದರೆ ನಮ್ಮ ಮಗ ಹುಟ್ಟಬೇಕಲ್ವಾ, ಅದಕ್ಕೆ ಅವನು ಒಂದು ಸಲ ನೋಡಲಿ ಅಂತ ನಿಮ್ಮನ್ನೆಲ್ಲ ಕರೆಸಿದ್ದು. ಅವನು ಒಪ್ತು ಅಂತಂದರೆ ಇಮಿಡಿಯೇಟಾಗಿ ವಾಲ್ಗ ಊದಿಸ್ಬಿಡೋಣ. ಸರ್ ಎಲ್ಲಿ ಸರ್ ನಿಮ್ಮ ಮಗ? ಒಳಗಡೆ ಇದ್ದಾನೆ, ಕರಿತೀನಿ. ಕಮಲ್, ಕಮಲ್. ಹುಡುಗ ಡ್ಯಾನ್ಸ್ ಮಾಡಿದಾನಲ್ಲ, ನಮ್ಮ ಸಾಕ್ಷಿ ಹೇಳಿ ಮಾಡಿದ್ದೀವಿ. ನರಹರಿ, ಅವ್ರ ಬ್ರದರ್ ಸುಹಾಸ್ ಅಂಡ್ ಸಾಕ್ಷಿ. ಹಾಯ್. ಈಗಿನ ಕಾಲದ ಹುಡುಗರು ಈ ರೀತಿ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಅಂತಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಸರ್ ನಿಮ್ಮ ಮಗ ಫಾರಿನ್ಗೆ ಹೋಗಿ ಬಂದ್ರೂ ಇಲ್ಲಿನ ಆಚಾರ ವಿಚಾರ ಮರ್ತಿಲ್ಲ ನೋಡಿ. ಚೆನ್ನಾಗಿರಮ್ಮ, ಚೆನ್ನಾಗಿರ. ಒಳ್ಳೆದಾಗಲಿ. ನಿಮ್ಮ ಹುಡುಗಿನೂ ಏನು ಕಮ್ಮಿ ಇಲ್ಲ, ಅವಳಿಗೂ ನಯ ನಾಜುಕೆಲ್ಲ ಕಲಿಸಿದ್ದೀರ. ಇವಳನ್ನ ನನ್ನ ಸೊಸೆ ಅಂತ ಹೇಳ್ಕೊಳ್ಳೋಕ್ಕೆ ನಮ್ಗೆ ಹೆಮ್ಮೆ ಅನಿಸುತ್ತೆ. ನೀವು ಸಾಕ್ಷಿಗೆ ಏನಾದರೂ ಕೇಳೋದಿದ್ರೆ ಕೇಳಿ. ಸಾಕ್ಷಿ, ಏನಾದರೂ ಮಾತಾಡೋದಿದ್ರೆ. ಇಲ್ಲ ಇಲ್ಲ, ಏನೂ ಇಲ್ಲ. ನಮ್ಮ ಸಾಕ್ಷಿ ಮಾತಾಡೋದೇನೂ ಇಲ್ಲ. ನನ್ನ ಮಗಳು ತುಂಬ ನಾಚಿಕೆ ಸ್ವಭಾವದಳು. ಹೌದೌದು, ನಮ್ಮ ಸಾಕ್ಷಿಗೆ ತುಂಬ ನಾಚಿಕೆ. ಹುಡುಗರನ್ನ ಕಣ್ಣೆತ್ತು ಸಹ ನೋಡಲ್ಲ, ಅದಕ್ಕೆ ಅವ್ಳು ಸಿನಿಮಾನೇ ನೋಡಲ್ಲ. ಯಾಕೆಂದರೆ ಅದ್ರ ಹುಡುಗರೆಲ್ಲ ಇರ್ತಾರೆ ಅಂತ. ಆಕೆ ನೋಡಿದ್ರೆ ಗೊತ್ತಾಗುತ್ತೆ. ಈ ಸಂಬಂಧ ಅಂತೂ ಖಂಡಿತ ಕೊಡುತ್ತೆ. ಓನ್ಲಿ ಥಿಂಗ್ ಈಸ್ ಅವರಿಬ್ಬರು ಒಪ್ಪಿಟ್ರೆ ಆಯ್ತು. ಏನಪ್ಪ ಇದು? ಅಂಜಲಿ ಬೂತು ಮ್ಯಾಜಿಕ್ ಮಾಡಿದ್ದೀನಿ, ಎಲ್ಲರೂ ಹೊಟ್ಟೆಯಲ್ಲಿದೆ ಅಂದ್ಲು, ಇಲ್ಲೇನೋ ನಡೀತಾನೆ ಇಲ್ವಲ್ಲ. ನಿಮ್ಗೇನಾದ್ರೂ ಸಮಸ್ಯೆ ಇದೆಯಾ? ಇದ್ರೆ ಹೇಳಿ, ಪರವಾಗಿಲ್ಲ. ಹೆಣ್ಮಕ್ಳಿಗೆ ಮದುವೆ ಅಂದರೆ ಸ್ವಲ್ಪ ಭಯ ಆತಂಕ ಇದ್ದೇ ಇರುತ್ತೆ ಕಣೋ. ಇಲ್ಲಮ್ಮ, ಅವ್ರ ಮನಸ್ಸಲ್ಲಿ ಏನೋ ಇರೋ ಹಾಗಿದೆ. ಸಾಕ್ಷಿ ಅವರೇ, ಸಂಕೋಚ ಪಡ್ಕೋಬೇಡಿ. ಅದೇನು ಪ್ರಾಬ್ಲಮ್ ಅಂತ ಹೇಳಿ. ಪ್ರಾಬ್ಲಮ್ ಅಂದರೆ ಅಯ್ಯಯ್ಯೋ, ಸಾಕ್ಷಿ ಏನಾದರೂ ಬಾಯಿ ಬಿಟ್ಬಿಟ್ರೆ ಏನಪ್ಪ ಗತಿ? ಏನಿರುತ್ತೆ ದೊಡ್ಡ ಸಮಸ್ಯೆ ಅಂದರೆ ರಘುದೇ. ಏನು ಹೇಳ್ತಾ ಇದ್ದಮ್ಮ ನೀನು?
ಅದು ಸರಿ, ಈ ರಘು ಯಾರು? ರಘು ಯಾವ ರಘು? ಅವನೇನು ಟಾಟಾನೋ ಬಿರ್ಲಾನೋ, ಅವನ ಬಗ್ಗೆ ಮಾತು ಯಾಕೆ? ಈಸ್ ಜಸ್ಟ್ ನಮ್ಮ ಸಾಕ್ಷಿ ಬಾಯ್ ಫ್ರೆಂಡ್ ಅಷ್ಟೇ. ನಿಮ್ಮ ಹುಡುಗಿಗೆ ಬಾಯ್ ಫ್ರೆಂಡ್ ಇದಾನ? ಹ್ಞೂ ಸರ್, ಬಾಯ್ ಫ್ರೆಂಡ್ ಅಂದರೆ ಬರೀ ಬಾಯ್ ಫ್ರೆಂಡ್ ಅಲ್ಲ, ತುಂಬ ಮುಂದುವರೆದು ಬಿಟ್ಟಿದ್ದಾನೆ, ಮದುವೆ ಮಾಡ್ಕೋತಾನಂತೆ. ಏನು ಮಾಡ್ತಾ ಇದ್ದೀನಿ ನಾನು? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀನಿ ನನಗೆ ಗೊತ್ತಾಗ್ತಾ ಇಲ್ವಲ್ಲಮ್ಮ. ನಾನು ಅದೇ ಪ್ರಶ್ನೆನ ನಿಮ್ಮನ್ನ ಕೇಳ್ತಾ ಇದ್ದೀನಿ. ನಿಮ್ಮ ಹುಡುಗಿ ಇದುವರೆಗೂ ಯಾವ ಹುಡುಗನ್ನು ಕಣ್ಣೆತ್ತು ಸಹ ನೋಡಿಲ್ಲ ಅಂತ ಹೇಳಿದ್ರಿ. ಈಗ ನೋಡಿದ್ರೆ ನಿಮ್ಮ ಹುಡುಗಿಗೆ ಬಾಯ್ ಫ್ರೆಂಡ್ ಇದ್ದಾನೆ, ಮದುವೆ ತನಕ ಮುಂದುವರೆದಿದೆ ಅಂತೆಲ್ಲ ಹೇಳ್ತಾ ಇದ್ದೀರಾ. ಹಾಗಿದ್ಮೇಲೆ ಈ ಸಂಸ್ಕಾರದ ನಾಟಕ ಎಲ್ಲ ಯಾಕೆ? ಅದನ್ನು ನಾನು ಹೇಳ್ತೀನಿ. ಹುಡುಗ ತುಂಬಾ ಬಡವ, ಅದಕ್ಕೆ ಈ ವಿಷಯನ ಮುಚ್ಚಿಟ್ಬಿಟ್ಟು ನಮ್ಮ ಹುಡುಗಿಗೆ ಶ್ರೀಮಂತ ಸಂಬಂಧ ಹುಡುಕ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಜಿಲೇಬಿ, ಜಿಲೇಬಿ, ಅಬ್ಬಬ್ಬಾ, ನಾ ಕೂಗಿದ್ದು ಇವಳು ಕೇಳಿಸೋದೇ ಇಲ್ಲ. 3 ಹೊತ್ತು ಕಿವಿಲದೇನೋ ಇಟ್ಕೊಂಡಿರ್ತವೆ, ಬೇಡದೇ ಇರೋ ಹಾಡುಗಳನ್ನ ಕೇಳಿದ್ದೇ ಕೇಳಿದ್ದು, ಕೇಳಿದ್ದೇ ಕೇಳಿದ್ದು. ತೂತು ತೂ ತೂತು. ಜಿಲೇಬಿ, ಏ ಜಿಲೇಬಿ, ಈ ಮನೇನೆ ನೆಮ್ಮದಿಯಾಗಿ ಹಾಡು ಕೇಳ್ಕೊಬಿಡಲ್ಲ. ಏನೇ ಏನೋ ಗೊಡುತ್ತಾ ಇದೆಯಲ್ಲ, ಮುದುಕಿ ಅಂದಂಗಿತ್ತು. ಇಲ್ವಲ್ಲ, ಅದು ಬೀರು ಬೀಗ ಎಲ್ಲಿಟ್ಟಿದ್ದೀನಿ ಅಂತ ನೆನಪು ಮಾಡ್ಕೋತಿದ್ದೆ ಅಷ್ಟೇ. ಏನೋ ಕೂಗ್ ಹಾಗಿತ್ತು. ಕೂಗ್ಲಿಲ್ಲ, ಬಡ್ಕೊಂಡೆ. ಯಾರಾದ್ರೂ ಮಾತಾಡ್ಬೇಕಾದ್ರೆ ಕದ್ದು ಕೇಳಕ್ಕೆ ನಿನ್ ಕಿವಿ ಬಹಳ ಚುರುಕಾಗಿರುತ್ತಲ್ಲ, ನಾನ್ ಕೂಗಿದ್ರೆ ನಿನಗೆ ಕೇಳಿಸೋದಿಲ್ಲ. ಮೊಳ್ಳಿ ಮೊಳ್ಳಿ ಮಳ್ಳಿ ಗಿಳಿಂದ ಕರಿಬೇಡಿ ಬಾಗಿಮಾ. ನೋಡು, ನನಗೆ ಬಾಗಿಮಾ ಅನ್ಬೇಡ, ಬಾಗಿ ಬಶ್ಯ. ಅದೇ ಬರೀ ಬಸ್ಸೇನು, ಡಬಲ್ ಡಕ್ಕರ್ ಅಂತಾನೆ ಕರಿತೀನಿ. ಈಗ ಕೂಗಿದ್ ಯಾಕೆ ಅಂತ ಹೇಳಿ. ಅಯ್ಯೋ, ಇದೇನಿದು? ಈ ಪಿಶಾಚಿ ಅಜ್ಜಿ ಇನ್ನು ನಿಜ ಹೇಳ್ತಾನೆ ಅಲ್ವಲ್ಲ? ಅಲ್ವೇ, ಹೊತ್ತು ಮುಳುಗೋ ಹೊತ್ತಾಯ್ತು. ಇಲ್ಲೊಂದು ಜೀವ ಇದೆ, ಅದ್ರ ಹೊಟ್ಟೆಗೆ ಏನಾರ ಹಾಕ್ಬೇಕು ಅನ್ನೋದು ಯೋಚನೆ ಮಾಡಿದೀಯಾ? ಅಲ್ಲ, ಮನೇಲಿ ಯಾರೂ ಇರ್ಲಿಲ್ವಲ್ಲ, ಅದಕ್ಕೆ ಅಡುಗೆ ಮಾಡೋದು ಬೇಡ ಅಂತ ಸುಮ್ಮನಾಗ್ಬಿಟ್ಟೆ. ಅದು ಅಲ್ಲದೆ ಒಂದು ಹೊತ್ತು ಉಪವಾಸ ಮಾಡಿದ್ರೆ ತುಂಬಾ ಒಳ್ಳೇದಂತೆ. ಅದಕ್ಕೆ ನಾನು ಒಂಚೂರು ನೀರು ತಂದ್ಕೊಡ್ತೀನಿ, ಗಟ್ಗಟ ಅಂತ ಕುಡಿದು ಆರಾಮಾಗಿ ಮಲಗ್ಬಿಡಿ. ತಲೆ ಕೆಟ್ಟಿದೆಯೇನೆ ನಿನಗೆ? ನನ್ನ ಮನೆಯಲ್ಲಿ ನಾನು ನೀರು ಕುಡಿದು ಉಪವಾಸ ಮಲ್ಕೋಬೇಕಾ? ನೀನ್ ಮಾತ್ರ ಅಡ್ಗೆ ಮನೆಯಲ್ಲಿ ರುಚಿ ರುಚಿಯಾಗಿ ಅಡ್ಗೆ ಮಾಡ್ಕೊಂಡು ಕದ್ದು ಮುಚ್ಚಿ ತಿನ್ನೋಣ ಅಂತ ಪ್ಲಾನ್ ಮಾಡಿದ್ಯಾ? ಅವರೇನೋ ಬಾಸ್ ಮನೆಯಲ್ಲಿ ಗಡದ್ದಾಗಿ ಗಂಟ್ಲು ಮಠ ತಿಂದು ಬರ್ತಾರೆ, ನಾನು ಮಾತ್ರ ಒಣ ಗಣೇಶನ್ ತರ ಹೊಟ್ಟೆ ಇಸ್ಕೊಂಡು ಹಂಗೆ ಇರ್ಬೇಕೇನೆ? ಹೇಳಿ. ಅಯ್ಯೋ ಜಿಲೇಬಿ ಆಂಟಿ, ಈ ಪಿಶಾಚಿ ಅಜ್ಜಿಗೆ ಏನ್ ಬೇಕೋ ಅದ್ ಮಾಡ್ಕೊಟ್ಬಿಡಿ, ಇಲ್ಲ ಅಂದ್ರೆ ಕೂಗಿ ಕೂಗಿ ನನ್ ತಲೆ ನೋಯಿಸ್ತಾರೆ. ಏನ್ ನುಂಗಿ ನೀರು ಕುಡಿತೀರಾ ಹೇಳಿ? ಏನಂದೆ? ಏನ್ ತಿಂತೀರಾ ಅಂತ ಕೇಳ್ದೆ. ಏನ್ ಮಾಡ್ಕೊಡ್ತೀಯಾ? ಬೆಳಗ್ಗೆ ಹಿಟ್ಟೆಲ್ಲ ಚೆಲ್ಬಿಟ್ಟೆ, ಪೂರಿ ತಿನ್ಬೇಕು ಅಂತ ಎಷ್ಟು ದಿವಸದಿಂದ ಆಸೆ ಇಟ್ಕೊಂಡಿದ್ದೀನಿ. ನನಗೆ ಪೂರಿ ಮಾಡ್ಕೊಡು. ಏನೋ ಪೂರಿನ? ಇಷ್ಟೊದ್ನಲ್ಲ? ಇದು ನನ್ನ ಆಜ್ಞೆ, ಪೂರಿ ಮಾಡ್ಕೊಡ್ಲೇಬೇಕು. ಹಾಗೆ ಬರ್ತಾ ಫ್ರಿಜ್ಜಲ್ಲಿ ಒಂದಿಷ್ಟು ಲಾಡು ಇದೆ, ತಗೊಂಡ್ ಬಾ. ಅಲ್ಲ, ನೆನ್ನೆ ಇಲ್ಲ ಲಾಡು ಇಂದನೇ ದೊಡ್ಡ ರಾಮಾಯಣ ಆಗಿದೆ. ನೀವು ಒಳ್ಳೆ ಗದ್ಗೆಟ್ಟವ್ರ ಥರ ಅದನ್ನ ಹೋಗಿ ಫ್ರಿಜ್ಜಲ್ಲಿ ಇಟ್ಟಿದ್ದೀರಲ್ಲ, ಯಾಕೆ? ಏ ಜಿಲೇಬಿ,
ಗತಿಗೆಟ್ಟವರು ಹಾಗೆ ಹೀಗೆ ಅಂತ ಮಾತಾಡಿದ್ರೆ ನಿನ್ನ ನಾಲಿಗೆನೆ ಕತ್ತರಿಸ್ಬಿಟ್ಟೇನು. ಅಲ್ಲ, ನಾನು ಕದ್ದು ಲಾಡು ತಿನ್ನುವಾಗ ಇರುವೆಗಳಿರ್ಲಿಲ್ಲ, ಆಮೇಲೆ ಹೇಗೆ ಬಂತು?